ಏಪ್ರಿಲ್ ಅಲ್ಲಿ ಬರ್ಡೇ ಆಯ್ತು. ಆ ಬರ್ಡೇಗಾದ್ರೂ ಅಟ್ಲೀಸ್ಟ್ ವಿಶ್ ಮಾಡ್ತಾರೆ ಅನ್ಕೊಂಡಿದ್ದೆ. ಬರ್ಡೇಗೂ ವಿಶ್ ಮಾಡಿಲ್ಲ ಅಂತಂದ್ರೆ ಮನ್ಸಿಂದ ತೆಗ್ದಾಕಿರ್ತಾರೆ ಅನ್ಕೊಂತೀನಿ. ನನ್ ಮನ್ಸಲ್ಲಿ ಹಂಗೆ ಇದೆ, ಮರೆಯಕ್ ಆಗಲ್ಲ ಸರ್. ಮಾಡ್ಸಿ ಮದ್ವೆ ಆಗಕ್ಕೆಲ್ಲ ರೆಡಿ ಇತ್ತು. ಏನ್ ಡಿಗ್ರಿ ಮುಗಿದ್ಮೇಲೆ ಬೆಂಗಳೂರಿಗೆ ಬಂದು ಸೆಟ್ಲ್ ಆಗಿ ಆಮೇಲೆ ಮದ್ವೆ ಆಗೋಣ ಅನ್ಕೊಂಡಿದ್ವಿ. ಒಂದ್ ವರ್ಷದ ಮೇಲೆ 2 ತಿಂಗಳಾದ್ರೂ ವಾಲ್ಪೇಪರ್ ಮಾತ್ರ ಚೇಂಜ್ ಆಗಿಲ್ಲ ನೋಡಿ. ಹೇಳಿದ್ರೆ ನೆನ್ಪಾಗ್ಬಿಡ್ತದೆ ಸರ್, ಮರೆಯಕ್ ಆಗಲ್ಲ, ಬಿಟ್ಟಿರಕ್ ಆಗಲ್ಲ ಹಂಗೆ ಹಿಂಗೆ ಅಂತ ಹೇಳೋದು. ಅದೇ ಹೇಳ್ತಿಲ್ಲ ನಾನು, ಅದಕ್ಕೂ ಮೀರ್ ಕುಡಿ ನೀನ್ ಇಷ್ಟ ಬಂದಂಗ್ ಕುಡಿ. ಯಾರನ್ನ ಹೇಳ್ಕೋಬೇಡ, ಮತ್ತೆ ನಿಮ್ಮ ಅವನು ಹೇಳ್ಕೋಬೇಡ, ನನ್ನ ಹೇಳ್ಕೋಬೇಡ, ನಿಮ್ಮ ಅವನು ಹೇಳ್ಕೋಬೇಡ. ನಿನ್ಗೆ ಹೆಂಗ್ ಇಷ್ಟನೋ ಹಂಗೆ ಹೋಗ್ಬೇಡ ಅಂದ್ರೆ ಹೋಗ್ಬೇಡ ಅಷ್ಟೇ. SSTVಯಲ್ಲಿ ಜಾಹೀರಾತು ನೀಡಲು ಈ ನಂಬರಿಗೆ ಸಂಪರ್ಕಿಸಿ. ಬ್ರದರ್, ಲವ್ ಮಾಡಿದೀರಾ ನೀವು? ನೋಣ. ಹೌದಾ? ಎಷ್ಟು ವರ್ಷ? 4 ವರ್ಷ. 4 ವರ್ಷ. ಇವಾಗಲೂ ಕಂಟಿನ್ಯೂ ಮಾಡ್ತಿದ್ದೀರಾ ಏನು? ಇಲ್ಲ ಅಣ್ಣ, ಒಂದು ವರ್ಷದ ಮೇಲೆ 2 ತಿಂಗಳಾಯ್ತು ಬ್ರೇಕ್ ಆಗಿ. ಬ್ರೇಕಪ್ ಆಯ್ತಾ? ಯಾಕೆ? ಏನಂತ ಗೊತ್ತಿಲ್ಲ. ಲವ್ ಬ್ರೇಕ್ ಆಗಿಲ್ಲ. ಈ ಕಡೆ ಅವಳು ಮಾತಾಡ್ತಿಲ್ಲ, ನಾನು ಫೋನ್ ಮಾಡ್ತಾ ಇದ್ದ. ಅವ್ರ ಮನೆಯವ್ರಿಗೆ ಗೊತ್ತಾಗಿ ಏನೋ ಗೊತ್ತಿಲ್ಲ. ಅವಳು ಊರಲ್ಲೂ ಇಲ್ಲ, ನಾನು ಊರಲ್ಲಿಲ್ಲ. ನಾನು ಬೆಂಗಳೂರಿಗೆ ಬಂದ್ಬಿಟ್ಟೆ, ಅವಳು ಕೇರಳ ಹೋಗ್ಬಿಟ್ಟು. ಅಲ್ಲ, ಪ್ರೀತಿ ಅಂತ ಮಾಡಿದ್ಮೇಲೆ ಉಳಿಸ್ಕೋಬೇಕು ತಾನೆ, ಯಾಕೆ ಬಿಟ್ಬಿಟ್ಟೋದು? ಏನು ರೀಸನ್ ಅಂತ ಏನಂದ್ರೆ ಏನು ಗೊತ್ತಿಲ್ಲ. ರೀಸನ್ ಏನು ಬಿಟ್ಟೋಗಿರೋದು, ಏನಕ್ಕೆ ಏನು ಅಂತ ಏನು ಗೊತ್ತಿಲ್ಲ. ಡಿಗ್ರಿ ಕಾಲೇಜ್ ಮುಗೀತು, ಕಂಪ್ಲೀಟ್ ಆಯ್ತು. ಊರ್ ಬಿಟ್ಟು ಬೇರೆ ಕಡೆ ಡೇಟಾ ಕಂಪ್ನಿ ಕೆಲ್ಸಕ್ಕೆ ಅಂತ ಹೋದ್ಲವಳು. ನಾನು ನೋಡ್ದೆ, ಊರಲ್ಲಿ ಸ್ವಲ್ಪ ದಿನ ಇದ್ದೆ, ಕಾಯ್ದು ಇನ್ನೂ ಕಾಯ್ತಾನೆ ಇದ್ದೀನಿ ಬರ್ತಾಳೆ ಅಂತ. ಇವತ್ತಿಲ್ಲ ನಾಳೆ ಬಂದ್ರೆ ಪಕ್ಕ ಅಕ್ಸೆಪ್ಟ್ ಮಾಡ್ಕೊಂತೀನಿ ಸರ್. ಬರ್ತಾಳನ್ನ ನಂಬಿಕೆ ಇದೆಯಾ ನಿಮ್ಗೆ? ನಂಬಿಕೆ 90% ಐತೆ, 10% ಇಲ್ಲ. ಯಾಕೆಂತಂದ್ರೆ ಈಗ ಏಪ್ರಿಲ್ ಅಲ್ಲಿ ಬರ್ಡೇ ಆಯ್ತು. ಆ ಬರ್ಡೇಗಾದ್ರೂ ಅಟ್ಲೀಸ್ಟ್ ವಿಶ್ ಮಾಡ್ತಾರೆ ಅನ್ಕೊಂಡಿದ್ದೆ. ಬರ್ಡೇಗೂ ವಿಶ್ ಮಾಡಿಲ್ಲ ಅಂತಂದ್ರೆ ಮನ್ಸಿಂದ ತೆಗ್ದಾಕಿರ್ತಾರೆ ಅನ್ಕೊಂತೀನಿ. ನಿಮ್ ಮನ್ಸಲ್ಲಿ ಹಂಗೆ ಇದೆ? ನನ್ ಮನ್ಸಲ್ಲಿ ಹಂಗೆ ಇದೆ, ಮರೆಯಕ್ ಆಗಲ್ಲ ಸರ್. ಯಾಕೆ ಬಿಟ್ಟು ಬೇರೆ ಯಾರು ಬಂದ್ರು ಒಪ್ಕೊಳ್ತೀರಾ? ಯಾವ್ದೇ ಕಾರಣಕ್ಕೂ ಒಪ್ಕೊಳ್ಳಲ್ಲ ಸರ್. ತುಂಬಾ ಜನ ಪ್ರಪೋಸ್ ಮಾಡವ್ರೆ ಆಲ್ರೆಡಿ. ಇಲ್ಲಿ ಬೆಂಗಳೂರಿಗೆ ಬಂದಾಗ ಒಂದು 7 ಮಂತ್ ಆಯ್ತು. ಅಲ್ಲೇ ಸುಮಾರು ಜನ ಪ್ರಪೋಸ್ ಮಾಡವ್ರೆ, ಅಕ್ಸೆಪ್ಟ್ ಮಾಡಿಲ್ಲ. ಮನೆಯವರಿಗೆಲ್ಲ ಗೊತ್ತಿತ್ತಲ್ಲ ಸ್ಟೋರಿ? ಅವರಿಗೆಲ್ಲ ಗೊತ್ತಿತ್ತು, ಮನೆಯವ್ರೆಲ್ಲ ಹೇಳಿದೆ. ಮನೆಯವ್ರಿಗೆ ಹೇಳಿದೆ, ಆ ಹುಡುಗಿ ಮನೆಗ್ ಮಾತ್ರ ಗೊತ್ತಿರ್ಲಿಲ್ಲ. ನಿಮ್ ಮನೆಗ್ ಗೊತ್ತಿತ್ತ? ನಮ್ಮ ಮನೆಯವ್ರಿಗೆಲ್ಲ ಸಪೋರ್ಟ್ ಮಾಡಿದ್ರು ನಿಮ್ಮ ಮನೆಯಲ್ಲಿ? ನಮ್ಮನೇಲಿ ನಮ್ಮ ಅಕ್ಕ ಸ್ವಲ್ಪ ಹೆಲ್ಪ್ ಮಾಡೋರು. ಎಲ್ಲಾರು ಮೀಟ್ ಮಾಡ್ಸಿ ಮದ್ವೆ ಆಗಕ್ಕೆಲ್ಲ ರೆಡಿ ಇತ್ತು. ಏನ್ ಡಿಗ್ರಿ ಮುಗಿದ್ಮೇಲೆ ಬೆಂಗಳೂರಿಗೆ ಬಂದು ಸೆಟ್ಲ್ ಆಗಿ ಆಮೇಲೆ ಮದ್ವೆ ಆಗೋಣ ಅನ್ಕೊಂಡಿದ್ವಿ. ಅಂದ್ರೆ ನಿಮಗ್ ಒಪ್ಪಿಗೆ ಆ ಹುಡುಗಿ ಬಂದ್ರೆ ಮತ್ತೆ ಒಪ್ಕೊಳ್ತೀರ ಅಂತ ನೀವ್ ಹೇಳ್ತಿದ್ರಲ್ಲ? ಖಂಡಿತ ನಿಮ್ ಮನೆಯವ್ರು ಒಪ್ಕೊಳ್ತಾರ ಆ ಹುಡುಗಿ ಬಂದ್ರೆ? ಮನೆಯವ್ರಿಗೆ ಇಷ್ಟ ಇಲ್ಲ ಅಂದ್ರೆ, ಅಕ್ಕ ಬಾವ ಅವ್ರಿಗೆ ನನ್ನ ಏನೈತೆ ಅದ್ ಮಾತ್ರ ಹೇಳ್ಕೊಂತಾರೆ. ಅಕ್ಕ ಬಾವನಿಗೆಲ್ಲ ಫೋನ್ ಮಾಡಿ, ಅಕ್ಕ ಹುಡುಗಿ ಮತ್ತೆ ಬಂದಿದ್ದಾಳೆ, ನಿನ್ ಬಿಟ್ಟು ಇರಲ್ಲ ಅಂತಿದ್ದಾಳೆ, ಏನ್ ಮಾಡ್ಲಿ, ಒಪ್ಕೊಳ್ಳ ಬೇಡ ಅಂತ ಕೇಳಿ ನಿಮ್ ಅಕ್ಕ ಏನ್ ಹೇಳ್ತಾರೆ ನೋಡೋಣ. ಸ್ಪೀಕರ್ ಹಾಕ್ಬೋದು. ನೀವು ಒಪ್ಕೊಳಕ್ ರೆಡಿ ಇದೀರ? ಹಾಗಾದ್ರೆ ದೊಡ್ಡದ ಕಣ್ರಿ ನಿಮ್ ಮನ್ಸಾಗಾದ್ರೆ. ಒಂದ್ ವರ್ಷದ ಮೇಲೆ 2 ತಿಂಗಳಾದ್ರೂ ವಾಲ್ಪೇಪರ್ ಮಾತ್ರ ಚೇಂಜ್ ಆಗಿಲ್ಲ ನೋಡಿ. ಏನೆಲ್ಲ ಗಿಫ್ಟ್ ಕೊಟ್ಟಿದ್ರಿ? ಹೇಳಿದ್ರೆ ನೆನ್ಪಾಗ್ಬಿಡ್ತದೆ ಸರ್, ಮರೆಯಕ್ ಆಗಲ್ಲ ಸುಮ್ನೆ. ಇನ್ನೊಂದ್ ಮಾತಾಡೋ ಕಣ್ಣೆಲ್ಲ ನೀರು. ಯಾಕೆ ಇಷ್ಟೆಲ್ಲ ಯಾಕೆ ನೆಚ್ಕೊಳ್ತೀರಾ ಅಂತ? ಏನೋ ಫಸ್ಟ್ ಲವ್ ಅದು. ಫಸ್ಟ್ ಲವ್ ಬೆಸ್ಟ್ ಲವ್, ಮರೆಯಕ್ ಆಗಲ್ಲ. ಸ್ಪೀಕರ್ ಹಾಕಿದ್ದೀರಾ? ಎತ್ತಾರ? ಇಲ್ಲ ಎತ್ತಿದ್ದಾರೆ, ಒಯ್ದ್ಬಿಟ್ಟಾರ. ಆಮೇಲೆ ಬೇಡ ಕಣ. ಹಲೋ, ಇವಳು ಸಾನೆ ಫೋನ್ ಮಾಡ್ಬಿಟ್ಟು ಅಕ್ಕ ಹೆಂಗ್ ಕೇಳ್ಕೊಡು. ಸಾನು ಫೋನ್ ಮಾಡ್ಬಿಟ್ಟು ಊರಿಗೆ ಬಂದು ನೋಡ್ಬೇಕು ಅಂತಾಳೆ. ಹೋಗ್ಬೇಕಾ? ಏನ್ ಮಾಡ್ಲಿ? ಮುಚ್ಕೊಂಡ್ ಮಾಡ್ಕೊಂಡ್ ಲವ್ ಮಾಡ್ತಿದೀನಿ, ಬಟ್ ಇಷ್ಟ ದಿನ ಏನೋ ಆಯ್ತು, ಇನ್ಮೇಲೆ ಕಂಟಿನ್ಯೂ ಮಾಡೋಣ ಅಂತ ಹೇಳ್ತಾಳೆ. ಅಬಿ ಬೇಡ ಅಬಿ, ಹೇಳಕ್ ಕೇಳಬಿ, ನಿಮ್ಗೆ ಇದೆ ಇರಬಿ. ನೀ ಅದಕ್ಕೂ ಮೀರಿ ಕುಣಿತೀನಿ, ನಿನ್ ಇಷ್ಟ, ನಮ್ಗೇನು ಹೇಳ್ಬೇಡ. ಬಿಟ್ಟಿರಕ್ ಆಗಲ್ಲ ಹಂಗೆ ಹಿಂಗೆ ಅಂತ ಹೇಳೋದು. ಅದೇ ಹೇಳ್ತಿಲ್ಲ ನಾನು, ಅದಕ್ಕೂ ಮೀರ್ ಕುಡಿ ನಿನ್ ಇಷ್ಟ ಬಂದಂಗ್ ಕುಡಿ. ಯಾರನ್ನ ಹೇಳ್ಕೋಬೇಡ, ಮತ್ತೆ ನಿಮ್ಮ ಅವನು ಹೇಳ್ಕೋಬೇಡ, ನನ್ನ ಹೇಳ್ಕೋಬೇಡ, ನಿಮ್ಮ ಅವನು ಹೇಳ್ಕೋಬೇಡ. ನಿನ್ಗೆ ಹೆಂಗ್ ಇಷ್ಟನೋ ಹಂಗೆ ಹೋಗ್ಬೇಡ ಅಂದ್ರೆ ಹೋಗ್ಬೇಡ ಅಷ್ಟೇ. ಮುಂಚೆ ನೀವೇ ಅಂದ್ರೆ ಊರಲ್ಲಿ ನನ್ನ ಇರೋ ಪರಿಸ್ಥಿತಿ ನೋಡಕ್ ಆಗ್ತಾನೆ ನಾನು ಇಲ್ಲಿ ಕರ್ಕೊಂಡ್ ಇರ್ಸ್ಕೊಂಡ್ರ ಅವ್ರೆ. ಅಯ್ಯೋ ಮತ್ತೆ ಬೈದ್ ಬಿಡ್ತಾರೆ ಅಷ್ಟೇ. ಪಟ್ಟಂದ ಕಟ್ ಮಾಡ್ಬಿಡ್ತಾರೆ. ಸುಳ್ಳು ಅಂತ ಹೇಳ್ಬೇಕಿತ್ತಾನೆ ಅವ್ರಿಗೆ. ಹೇಳಿ ಮತ್ತೆ ಮಾಡಿ, ಸುಳ್ಳು ಹೇಳಿದೆ ಕಣೆ, ನೀನ್ ಏನ್ ಹೇಳ್ತೀಯ ಅಂತ ನೋಡೋಣ ಅಂತ ಹೇಳಿದ್ದು ಅಂತ. ಆಮೇಲೆ ಮತ್ತೆ ಅದನ್ನ ಫ್ರ್ಯಾಂಕ್ ಅಂತ ಹೇಳೋದ್ ಬೇಡ, ಸುಮ್ಮನೆ ಹೇಳಿದೆ ನೀನ್ ಏನ್ ಹೇಳ್ತೀಯ ಅಂತ ಹೇಳಿದ್ರೆ ಬೇಜಾರ್ ಮಾಡ್ಕೊಂತಾರೆ.
ನಾನು ಊರಲ್ಲಿರೋದ ನೋಡಕ್ಕಾಗ್ದೆ ಇಲ್ಲಿ ಕರ್ಕೊಂಬಂದಿರ. ಹಲೋ ಹಲೋ, ಸುಮ್ನೆ ಹಂಗ ಅನ್ನಿತ್ತು ಅಂತ ಹೇಳು. ಇಲ್ಲಿ ಕಂಟೆಂಟ್ ಕ್ರಿಯೇಟರ್ ಬಂದಿದ್ರು, ಅವ್ರು ವಿಡಿಯೋ ಮಾಡು ಹಿಂಗ್ ನಿಮ್ಮ ಅಕ್ಕಂಗ್ ಕೇಳು ಅಂತಂದ್ರು, ಅದಕ್ಕೆ ಮಾಡಿತ್ತು ಅಂತ ಹೇಳು. ಸೂಪರ್ ಸೂಪರ್ ಕಣ್ರಿ ನೀವು, ತಮ್ಮನ್ ಬಿಟ್ಕೊಡಲ್ಲ. ಈಗ ಚೆನ್ನಾಗಿ ನೋಡ್ಕೊಳ್ಳಿ. ಒಪ್ಕೊಳ್ರಿ, ಒಂದ್ಸರಿ ಒಪ್ಕೊಳ್ರಿ ಆ ಹುಡ್ಗಿನ, ಏನಾಗುತ್ತೆ? ಬೇಡ. ಸೂಪರ್ ಸೂಪರ್. ಇನ್ನೊಂದು ಹುಡುಗಿನಾರು ನೋಡಿ ಮದ್ವೆ ಮಾಡಿಸಿ, ಒಳ್ಳೆ ಹುಡುಗಿ ನೋಡಿ ಮದ್ವೆ ಮಾಡಿಸಿ. ನೋಡಿ ಮದ್ವೆ ಮಾಡ್ತೀವಿ ಇನ್ನ 2 ವರ್ಷ. ಹೌದಾ? ಆ ಹುಡುಗಿ ಬೇಡ ಹಾಗಾದ್ರೆ? ಬೇಡ, ಸುಮ್ನೆ ಮನ್ಸಾಗಿ ಇಟ್ಕೊಂಡ್ ಕೂತವ್ನು ಇಷ್ಟ ದಿನ ಅವನು. ಹೌದಾ? ಹುಡುಗರು ಪ್ರೀತಿ ಅಂದ್ರೆ ಹಾಗೆ ರೀ, ಮರೆಯಕ್ ಆಗಲ್ಲ. ಹುಡುಗಿರು ಹುಡುಗಿರು ಸಿಗ್ಬೇಕಲ್ವಾ? ಹೌದು, ಹುಡುಗ ಸರಿ ಇದ್ರೆ ಹುಡುಗಿ ಸರಿ ಇಲ್ಲ, ಹುಡುಗಿ ಸರಿ ಇದ್ರೆ ಹುಡುಗ ಸರಿ ಇರಲ್ಲ ಅಲ್ವಾ? ಅದೇ ಆಗಿರೋದು. ಓಕೆ ಓಕೆ ಮೇಡಮ್, ಥ್ಯಾಂಕ್ ಯು. ಓಕೆ. SS ಟಿವಿ, ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.